ಬೀಳ್ಕೊಡುಗೆ ಸಮಾರಂಭ ಆಗ್ತಿದೆ. ಇವತ್ತು ನಾವು ನನ್ನ ಪಯಣ ಟು ಮೈ ಹೌಸ್, ಸರ್ಪ್ರೈಸ್ ವಿಸಿಟ್ ಟು ಮೈ ಹೋಮ್, ಗೊತ್ತಿಲ್ಲ ಅಮ್ಮನಿಗೆ, ಹೋಗ್ತಾ ಇದ್ದೀವಿ. ಸೊ ಬೀಳ್ಕೊಡ್ಲಿಕ್ಕೆ ನೋಡಿ ಬರ್ತಾ ಇದ್ದಾರೆ. ಹಾಯ್ ಹಾಯ್ ಹಾಂ ಹೇಳಿ. ನಮ್ಮ ಹುಡುಗಿನ ಶಾಲೆ ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತಿದ್ದಾಳೆ. ಎಲ್ಲಿ ಅಗಲಿ ಹೋಗ್ತಿದ್ದಾಳೆ ಹೇಗೆ? ಹಾಂ, ಶಾಲೆ ನಮ್ಮನ್ನು ಬಿಟ್ಟು ಊರಿಗೆ ಹೋಗ್ತಿದ್ದಾಳೆ. ಅದಕ್ಕೋಸ್ಕರ ಲಕ್ಷದೀಪಕ್ಕೆ ಹೋಗ್ತಿದ್ದಾಳೆ. ಹ್ಯಾಪಿ ಜರ್ನಿ ಹೇಳಲ್ವಾ ಯಾರು? ಹ್ಯಾಪಿ ಜರ್ನಿ ಹೇಳಲಿಕ್ಕೆ ಇಲ್ಲಿ ತನಕ ಬರ್ತಿದ್ದೇವೆ. ರೋಡ್ ತನಕ. ಹಾಂ, ಬೆಂಚಷ್ಟು ತನಕ ಬರ್ಬೇಕಂತಿತ್ತು, ಆದರೆ ನಿದ್ದೆ ಬರ್ತದೆ. ಸಾರಿಗೆ ಮಾರ್ನಿಂಗ್ ಶಿಫ್ಟ್ ಇದೆ, ಅದಕ್ಕೋಸ್ಕರ. ಬನ್ನಿ ಏನೇನಾಗುತ್ತೆ ನೋಡೋಣ. ನಾವು ಒಬ್ಬಳೇ ಸೋಲೋ ಜರ್ನಿ 12 ಗಂಟೆ ಬೋಡಿಸೋ ತನಕ ಸಮಾಧಾನ ಇಲ್ಲ. ಬಿಟ್ಟು ಬರೋದಕ್ಕೆ ನನಗೆ ಏನಾದ್ರು ಕೊಡ್ಸಿದ್ರೆ ಬಿಟ್ಟು ಬರ್ತೇನೆ ಅಂತ. ನೋಡಿ ಇದಾರಲ್ಲ ನಿಕ್ಲೆ ನೋಡಿ, ನಿಮ್ಮ ಹತ್ರ ಎಲ್ಲಿದೆಯಾ? ಓಯ್ ನೋಡಿ, ಎಲ್ಲಿದೆ ಡೈರಿ ಮಿಲ್ಕ್? ಡೈರಿ ಮಿಲ್ಕ್ ಉಡಿಸ್ ಮಾಡಿದ್ರಲ್ಲ ನಂಬರ್ ಬಂದು. ಹಾಂ ಹೌದು, ಒಬ್ಬಳೇ. ಅದು ಕೆಲಸ ಕೂಡ ಮೇಲೆ ಬಂದಿದ್ನಾ, ಹಾಗೆ ಈ ಮನೆಗೆ ಸರ್ಪ್ರೈಸ್ ಆಗಿ ಹೋಗೋಣ. 2 ತಿಂಗಳು ಕಳೀತು. ಹಾಂ, ಒಬ್ಬರು ಅಜ್ಜಿ ಸಿಕ್ಕಿದ್ರು. ಅವರನ್ನು ರೋಡ್ ಕ್ರಾಸ್ ಮಾಡಿ ಅವರು ಶಿವಮೊಗ್ಗ ಗಾಡಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಅವರನ್ನು ಬಸ್ ಹತ್ರ ಬಿಟ್ಟು ನಾನು ಬಸ್ಸಿಗೆ ಬಂದೆ. ನನ್ನ ಲಕ್ಕ ಏನೋ ಗೊತ್ತಿಲ್ಲ, ನನಗೆ ಆಶ್ರಮದ ಬಸ್ ಸಿಕ್ಕಿದೆ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕಂಫರ್ಟೇಬಲ್ ಆಗಿ ಹೋಗ್ಬೋದು ಈ ಬಸ್ಸಲ್ಲಿ. ನನಗೆ ಫುಲ್ ಕ್ಯೂರಿಯಾಸಿಟಿ. ಒಂದು ನಮ್ಮ ಜಾತ್ರೆ, ನಮ್ಮೂರು ಜಾತ್ರೆ ಕಂಡ್ರಿ, ನಮ್ಮೂರು ಜಾತ್ರೆ ನೋಡೋಕೆ ಹೋಗೋ ಒಂದು ಖುಷಿ. ಇನ್ನೊಂದು ನಮ್ಮ ಅಮ್ಮನಿಗೆ ಸರ್ಪ್ರೈಸ್ ಕೊಡೋಕ್ಕೆ ಹೋಗ್ತಿದ್ದೀನಿ. ಸೊ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಫಸ್ಟ್ ಆಫ್ ಆಲ್ ಹೋಗಿ ತಲುಪೋಷ್ಟದಲ್ಲಿ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಬನ್ನಿ. ಡ್ಯೂಟಿಯಿಂದ ಸೀದಾ ಬಂದಿದ್ದೀನಿ. ಸಾಕ್ಸ್ ಸಮೇತ ಗೊತ್ತಿಲ್ಲ, ಮಾರ್ನಿಂಗ್ ಡ್ಯೂಟಿ ಮಾಡಿ ಸೀದಾ ಬಂದಿದ್ದರಿಂದ ಸಾಕ್ಸ್ ಕೂಡ ರಿಮೂವ್ ಮಾಡಿಲ್ಲ. ಕಾಲು ಸೊ ಎಷ್ಟೊತ್ತಾಗುತ್ತೋ ಜರ್ನಿ ಎಂತಾಗಿ ಹೋಗಿದೆ. ಸಾಕ್ಸ್ ಕೂಡ ತೆಗ್ದಿರಲಿಲ್ಲ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಬನ್ನಿ ಹೋಗುವ, ಏನಾಗುತ್ತೆ ನೋಡ. ಸೊ ಫೈನಲಿ ಧರ್ಮಸ್ಥಳ ರೀಚ್ ಆದೆ. ರೀಚ್ ಆಗುವಾಗ ಟೈಮ್ 12:30 ಕಾಣ್ತಿಲ್ಲ. ಎಸ್ 12:30 ಆಗಿತ್ತು ನಾನು ರೀಚ್ ಆಗುವಾಗ. ಸೊ ಅಮ್ಮನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಧರ್ಮಸ್ಥಳದಲ್ಲಿ ಸೆಕ್ಯೂರಿಟಿಗಳಿರುವಾಗ, ಪೊಲೀಸರು ಇರುವಾಗ ಅವ್ರು ಹೇಳಿದರು ಅಷ್ಟು ಸೇಫ್ ಅಲ್ಲ ಬಸ್ ರಿಕ್ಷಾದಲ್ಲಿ ಹೋಗೋದು. ಸೊ ಮನೆಯವ್ರಿಗೆ ಕಾಲ್ ಮಾಡಿ ಬರಲಿಕ್ಕೆ ಹೇಳಿ ಅಲ್ಲಿ ತನಕ ಹೋಗೋದು ಬೇಡ ಅಂದರು. ಅದರಿಂದ ಸರ್ಪ್ರೈಸ್ ಎಲ್ಲ ಅಟ್ಟಿಸ್ತಾಯಿತ್ತು. ಅಮ್ಮನೇ ಬರ್ತಿದ್ದಾರೆ ಇವಾಗ. ಸೊ ಅಮ್ಮನ ಜೊತೆನೇ ಹೋಗೋ ಪ್ಲ್ಯಾನಲ್ಲಿದ್ದೀನಿ. ಸೊ ಏನೇ ಇದ್ದರೂ ಇನ್ನು ನೆಕ್ಸ್ಟ್ ಮನೆಗೆ ಹೋಗಿ ಮಾತಾಡೋ ಬನ್ನಿ. ಸೊ ಅಮ್ಮ ಬರ್ತಾಯಿದ್ದಾರೆ. ಭಯದಲ್ಲಿ ಎಲ್ಲಿ ಫುಲ್ ಮಾಡ್ತಿದ್ದಾಳೆ ಇವಳು ಅಂದ್ಕೊಂಬರ್ತಿದ್ದಾರೆ ನೋಡಿ. ಫುಲ್ ಮಾಡ್ತಿದ್ದಾಳೆ ಇವಳು ನನ್ನ ಅಂದ್ಕೊಂಡಲ್ಲ. ಹುಡ್ಕದ್ ನೋಡಿ, ಹುಡ್ಕದ್ ನೋಡಿ ಬಂದರು. ಎಲ್ಲಿ ಫುಲ್ ಮಾಡ್ತಿದ್ದಾಳೆ ನನ್ನ ಅಂತ ಹುಡುಕ್ತಿದ್ದಾರೆ. ಹೀಗೆ ಭಯನೇ ಹೋಗಿ ಸರಿ ಬೈಸ್ಕೊಬೇಕು ನಾನು. ಹಾಯ್ ಗುಮಾಣಿ. ಅಂದರೆ ಒಬ್ಬಳೇ ಹೋಗಂಗಿಲ್ಲ ಅಂದರೆ ಹೋಗಂಗಿಲ್ಲ ಅಷ್ಟೇ ಹೇಳಿದ್ದು. ಇವರಂತೂ ಕಾಲ್ ಮಾಡಿ ಕರಿತಿದ್ದೀನಿ, ಅಟ್ಲೀಸ್ಟ್ ಸರ್ಪ್ರೈಸ್ ಹಾಳಾಗೋಗ್ಲಿ ಬನ್ನಿ ಬನ್ನಿ ಅಂತ. ಫುಲ್ ಮಾಡ್ತಿದ್ಯಾ, ನಾನು ಬರೋಲ್ಲ, ಫುಲ್ ಮಾಡಬಾರ್ದು ಅಂತ ಒಂದೇ ಡೈಲಾಗು. ಸೊ ಫೈನಲಿ ಬಂದೆ ನೋಡಿ. ಪಾಪ 1 ಗಂಟೆ ರಾತ್ರಿಲಿ ಎದ್ದು ಕರ್ಸ್ಕೊಂಡು, ಅಯ್ಯೋ ದೇವ್ರೆ, ನಾನು 2.5 ತಿಂಗಳದ್ದು ಸರ್ಪ್ರೈಸ್ ಕೊಡೋಕೆ ಹೋದರೆ ನನಗೆ ಶಾಕ್ ಆಗಿ ಒಳ್ಳೆ ಫಜಿತಿ ಮಾಡಿಟ್ರು ನಂಗಂತೂ. ಸರಿ ಹೋಗಿ ಮಲ್ಕ ನೀನು. ಬೇಜಾರಾಗ್ತಿದ್ದು ಲಕ್ಷದೀಪಕ್ಕೆ ಯಾರಿಲ್ಲ, ಫ್ರೆಂಡ್ಸು ಯಾರ ಜೊತೆಗಿಲ್ಲ ಅಂತೇಳಿ ಖುಷಿ ಆಯಿತು. ಅಲ್ಲ ಖುಷಿ ಆಯಿತು, ಆದರೆ ಹೇಳ್ದೆ ಕೇಳ್ದಿರಾಗ ಬರಬಾರ್ದಿನಿ ಯಾವಾಗ ಕೂಡ. ಸೊ ನಾನು ಅಡ್ವೈಸ್ ಏನು ಮಾಡೋದು ಅಂದರೆ, ಹೆಣ್ಮಕ್ಳು ಹೇಳ್ದೆ ಕೇಳ್ದಿರ ಬರಬೇಡಿ. ನಾನೇನೋ ಬಂದೆ ಸರ್ಪ್ರೈಸ್ ಮಾಡೋಕ್ಕೋಗಿ ಅದು ಹೇಳ್ತಾರಲ್ಲ ಎಂಥದ್ದು ಅಮಾಸೆ ಆಗುತ್ತೆ ಅಂತ, ತಮಾಷೆ ಮಾಡೋಕ್ಕೋಗಿ ಅಮಾಸೆ ಮಾಡ್ಕೊಳ್ಬೇಡಿ ಯಾರು. ಸೊ ಎಲ್ಲರೂ ಹೇಳಿ ಮನೇಲಿ ಬನ್ನಿ. ಅಕಸ್ಮಾತ್ ಜೊತೆಯಲ್ಲಿ ಯಾರಾದರೂ ಇದ್ದರೆ ಓಕೆ, ಅವಾಗ ಸರ್ಪ್ರೈಸ್ ಕೊಡ್ಬೋದು. ಈ ಥರ ಒಬ್ಬರೇ ಬರಬೇಡಿ ಅಂತ ಹೇಳ್ತಿದ್ದೀನಿ. ಹಾಗೂ ಇನ್ನೊಂದೇನಂದರೆ, ಇನ್ನೊಂದು ವಿಷಯ ಹೇಳಬೇಕು ಮುಖ್ಯವಾಗಿ. ಮಕ್ಕಳು ಇವಾಗ ನನಗೆ ಆದ ಪರ್ಸ್ನಲ್ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ, ಇವತ್ತು ಬಸ್ಸಲ್ಲಿ ಒಬ್ಬರು ಅಂಕಲ್ ಬಂದು ಕೂತರು. ಸೀಟ್ ಯಾರು ನಮ್ಮಪ್ಪ ಅಂದ, ಗೌರ್ಮೆಂಟ್ ಇದು, ಸೊ ಬಿಟ್ಕೊಡ್ಲೇಬೇಕಾಗುತ್ತೆ ಸೀಟ್ನ. ಬಿಟ್ಕೊಟ್ವಿ. ಸೊ ಏನೋ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಕೊಡ್ತಿತ್ತು ನನಗಂತೂ. ಸೊ ನನಗೂ ನೋಡೋಷ್ಟು ನೋಡಿದೆ, ಮತ್ತು ಹೇಳಿದೆ ಸ್ವಲ್ಪ ನೀವು ಮುಂದೆ ಹೋಗಿ ಕೂತ್ಕೊಳ್ತೀರಾ ಪ್ಲೇಸಲ್ಲಿ ಅಂತ. ನಾನು ಮಲಗಬೇಕು ಅಂದರೆ ಫಸ್ಟಿಗೆ ಹಾಂ ಅಂದರು, ಆಮೇಲೆ ಹೋಗಿ ಕೂತ್ಕೊಂಡ್ರು.
ಸೊ ನಾನು ಏನು ಹೇಳೋದಂದರೆ ದೇವ್ರನ್ನ ಒಂದ್ಸಲಿ ಮನಸಾರೆ ನೆನೆಸ್ಕೊಳ್ಳಿ. ಸೊ ಅವ್ನು ಒಂದಲ್ಲ ಒಂದು ದಾರಿ ತೋರಿಸ್ತಾನೆ. ನಾವು ಹೆಣ್ಮಕ್ಳೋದವ್ರು ಏನಂದರೆ ಓಪನ್ ಅಪ್ ಆಗಬೇಕು, ಸ್ಪೋಕನ್ ಮಾತಾಡಬೇಕು. ಸೊ ಮಾತಾಡಬೇಕು ಅಷ್ಟೇ. ನಿಮ್ಮ ಕೈಲಿ ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ಳೋಕೆ ಇರೋದು ಒಂದೇ ಆಯುಧ ಮಾತು. ಸೊ ನೀವು ಹಿಂದೆ ಜರಿದರೆ ಅದು ಏನೂ ಆಗಲ್ಲ. ಸೊ ಮಾತಾಡಿದರೆ ಮಾತ್ರ ಆಗೋದು. ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ಬೇಕಾ? ಸೊ ಮಾತಾಡಿ ಅಂತ ಹೇಳ್ತಾ, ಸೊ ಜಾತ್ರೆ ವೈಬ್ಸ್ ನೋಡೋಕ್ಕೆ ನಾನು ಕಾತುರದಿಂದ ಕಾಯ್ತೀನಿ. ಸದ್ಯಕ್ಕೆ ಟಯರ್ಡ್ ಆಗಿದ್ದೀನಿ. ಜಾತ್ರೆ ವೈಬಲ್ ಬಸ್. ಎಸ್, ವೆಲ್ಕಮ್ ಬ್ಯಾಕ್ ಟು ಡೇ 2 ಲಾಗ್. ಸೊ ಡೇ 1 ಲಾಗ್ ನಾನು ಬರುವಾಗಲೇ ಡೇ 1 ಆಗಿದೆ. ಸೊ ಜಾತ್ರೆ ಸ್ಟಾರ್ಟ್ ಆಗಿದೆ 26 ಆಗಿರೋದ್ರಿಂದ ಡೇ 1 ಅಲ್ಲೇ ಆಗಿದೆ. ಇವತ್ತು ಡೇ 2 ಲಾಗ್ ವಿತ್ ಮೈ ಮಾಮ್, ಟ್ವಿನ್ ಲಾಗ್. ಸೊ ಹೇಗೆ ಕಾಣ್ತಿದ್ದೀವಿ ಇಬ್ಬರು ಅಂತ ಕಮೆಂಟ್ ಮಾಡಿ. ಇಬ್ಬರು ಟ್ವಿನ್ ಥರನೇ ಕಾಣ್ತಿದ್ದೀವಾ, ಹೋಲಿಕೆ ಇದೆಯಾ ಇಬ್ಬರಿಗೂ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಜಾತ್ರೆ ವೈಬ್ ನೋಡೋಣ ಬನ್ನಿ. ಇವತ್ತಿನ ಜಾತ್ರೆ ಲಾಗ್ ಸ್ಟಾರ್ಟ್. ಸೊ ಫಸ್ಟ್ ಸ್ಟಾರ್ಟಿಂಗೇ ನಾವು ವಸ್ತು ಪ್ರದರ್ಶನದಿಂದ ಸ್ಟಾರ್ಟ್ ಮಾಡೋಣ ಲಾಗ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಟು ದ ಲಾಗ್. ಸಬ್ಸ್ಕ್ರೈಬ್ ಅನ್ಬಲೆ ನೇಮಿಗೆ ಎಂದಿದ್ದಾರೆ ಸಬ್ಸ್ಕ್ರೈಬ್ ಅನ್ಬಾರ. ಧಾನ್ಯಗಳು ಸಜ್ಜೆ, ಬರಗು, ಸೇವೆ, ನವಣೆ, ಅರಕ, ಉದಲು ಇದೆಲ್ಲ ತುಳು ಲ್ಯಾಂಗ್ವೇಜ್ನ. ಮಾಣಿಕ್ಯ, ಧರ್ಮಸ್ಥಳದ ಮಾಣಿಕ್ಯ. ಇದು ಎಲ್ಲ ಕಾನ್ಸೆಪ್ಟ್ ಫುಲ್ ರೈತರಿಗೆ ಸಂಬಂಧಪಟ್ಟದಾಗಿರುತ್ತೆ. ಹೀಗೆಲ್ಲ ಸೊ ಮಾಣಿಕ್ಯಗೆ ಸಿಕ್ಕ ಮುತ್ತು. ನಿಜಾನೇ ಇದ್ದಂಗಿದೆ ಅಲ್ಲ ಸೇಮ್. ವಸ್ತು ಪ್ರದರ್ಶನ ನೋಡಿದ್ರಾ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ವಸ್ತು ಪ್ರದರ್ಶನ ಎಲ್ಲ ಇಸಲಿ ರೈತರಿಗೆ ಸಂಬಂಧಪಟ್ಟದಾಗಿರುತ್ತೆ ವಸ್ತು ಪ್ರದರ್ಶನ. ಹೈಸ್ಕೂಲು. ಸೊ ಇಲ್ಲೇ ಯಾವಾಗಲೂ ಜಾತ್ರೆಯ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಅರ್ಧ ಇಲ್ಲೇ ಆಗುತ್ತೆ, ಇನ್ನು ಅರ್ಧ ಇನ್ಯಾವ ಪ್ಲೇಸಲ್ಲಿ ಆಗುತ್ತೆ ಅಂತ ತೋರಿಸುವ ಬನ್ನಿ. ಸೊ ಇಲ್ಲಿರೋದು ಫಾರ್ ಸೇಲ್ಗೆ ಕೂಡ ಕೊಡ್ತಾರೆ. ಸೊ ಏನು ಕಾನ್ಸೆಪ್ಟ್ ಅಂದರೆ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನೋ ಕಾನ್ಸೆಪ್ಟಲ್ಲಿ ಎಲ್ಲರೂ ಅವರವರ ಮನೆಯಲ್ಲಿ ಗಿಡ ನೆಡಬೇಕು, ಬೆಳೆಸಬೇಕು ಅನ್ನೋ ಕಾನ್ಸೆಪ್ಟಿಗಾಗಿ ಇಲ್ಲಿ ಜಾತ್ರೆಗೆ ಬರೋರಿಗೋಸ್ಕರ ಗಿಡಗಳು ಕೂಡ ಪರ್ಚೇಸ್ ಮಾಡ್ಬೋದು. ಫುಲ್ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ, ಯಾಕಂದರೆ ಅವ್ರು ಜೀನ್ಸ್ ಹಾಕಲ್ಲ. ಇವತ್ತು ನನಗೋಸ್ಕರ ಇವತ್ತು ಜೀನ್ಸ್ ಹಾಕೊಂಡು ಟ್ವಿನ್ನಾಗಿ ಹೋಗ್ಬೇಕಮ್ಮ ಜಾತ್ರೆ ಇವತ್ತು, ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಹಾಕೊಂಬಂದಿದ್ದಾರೆ. ಅವಾಗಿಂದ ಅಯ್ಯೋ ಸರಿ ಇದೆಯಾ, ಇದು ಸರಿ ಇದೆಯಾ, ಅದು ಸರಿ ಇದೆಯಾ ಅಂತ ಕೇಳ್ತಾನೆ ಇದ್ದಾರೆ. ಅವರಿಗಂತೂ ಫುಲ್ ಏನಂದರೆ ಅನ್ಕಂಫರ್ಟೇಬಲ್ ಆಗುತ್ತೆ, ಯಾಕಂದರೆ ಯಾವಾಗಲೂ ಚೂಡಿದಾರ ಸ್ಯಾರಿ ಹಾಕಿದವರಿಗೆ ಇವತ್ತು ಜೀನ್ಸ್ ಹಾಕಿದ್ದಾರೆ. ನೋಡಿ ಹೇಗೆ ಚೆನ್ನಾಗಿ ಕಾಣ್ತಿಲ್ಲ, ನೀವೇ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣ್ತಿಲ್ವಾ? ಕಾಣ್ತಿದ್ದಾರಲ್ಲ. ಸೊ ಅವರಿಗೆ ಆದ್ರೂ ಅನ್ಕಂಫರ್ಟೇಬಲ್ ಆಗ್ತಿದೆ. ಆದರೆ ನನಗೋಸ್ಕರ ಮಗಳಿಗೋಸ್ಕರ ಇಷ್ಟು ಮಾಡ್ತಿದ್ರೆ ಆಗುತ್ತೆ, ಅದಕ್ಕೋಸ್ಕರ ಹಾಕೊಂಡ್ಬಂದಿದ್ದಾರೆ. ಸೊ ಈಗ ನಮ್ಮ ನೆಕ್ಸ್ಟ್ ಪಯಣ ಗೋ ಟು ದ ತೊಟ್ಲು. ಸೊ ಎಲ್ಲ ಗೇಮ್ ಝೋನಿಗೆ ಹೋಗಿ ನೋಡ್ಕೊಂಬರೋಣ. ಸೊ ಹೊಟ್ಟೆಪಾಡಿಗೋಸ್ಕರ ಏನೆಲ್ಲ ಮಾಡಬೇಕಂತ ನೋಡಿ, ಪಾಪ ಸ್ಕೂಲೆಲ್ಲ ಬಿಟ್ಟು ಏನು ಪರಿಸ್ಥಿತಿ ಎಲ್ಲ ಆಗುತ್ತೆ. ಇದ್ರ ಮೇಲೆ ನಡೆಯೋಕ್ಕೆ ಸಾಧ್ಯ ಇದೆ, ಒಂದು ಹಬ್ಬದ ಮೇಲೆ ನೋಡಿ ಹೇಗೆ ಹುಡುಗ ಹೋಗ್ತಾರೆ.
ಏನೆಲ್ಲ ಮಾಡ್ಸುತ್ತೆ ಅನ್ನೋದಕ್ಕೆ ಇದೆ ಅಮ್ಯೂಸ್ಮೆಂಟ್ ಪಾರ್ಕ್ ಮಂಗಳೂರು. ಹೋಗುವ ದಾರಿ ಬನ್ನಿ ಹೋಗುವ. ಏನು ಮಾಡ್ಸುತ್ತೆ ಅಲ್ಲ ದೇವ್ರೇ ನೋಡಿ. ಪ್ರೈಮರಿ ಆವಾಗ ತೋರಿಸಿದ ಹೈಸ್ಕೂಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿರುತ್ತೆ. ಇಲ್ಲಿ ನನ್ನ ಪ್ರೈಮರಿಯ ಎದುರುಗಡೆ ಇರುವ ಅಮೃತ ವರ್ಷಿಣಿ ಎಂಬ ಜಾಗದಲ್ಲೇ ಎಲ್ಲ ಕಾರ್ಯಕ್ರಮಗಳು, ಇಲ್ಲಿ ದೊಡ್ಡ ಸಭಾಂಗಣ ಇದು, ಇದರಲ್ಲಿ ಮೇಯ್ನ್ ಕಾರ್ಯಕ್ರಮಗಳು ನಡೆಯುತ್ತೆ. ಅಲ್ಲಿ ಖಾಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಇಲ್ಲಿ ಸಮಮೇಳನ ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡೆಯುತ್ತೆ. ಸೊ ಯಾರು ಹುಡುಗಿ ನಿಂತಿದ್ದಾರಲ್ಲ ಮಾತಾಡ್ಸೋಣ. ಹಲೋ ಮೇಡಮ್, ನೀವು ಯಾವ ಪ್ರತಿ ವರ್ಷ ಜಾತ್ರೆಗೆ ಬರ್ತೀರಾ? ಹೌದಾ, ಪ್ರತಿ ವರ್ಷ ಜಾತ್ರೆಗೆ ಬರುವವರ ನೀವು? ಹೌದಾ, ಮತ್ತೆ ಯಾವ ಊರು ಮೇಡಮ್? ಇದೇ ಊರಾ? ಹೇಗೆ ಅನಿಸ್ತಿದೆ ಜಾತ್ರೆ ಮೇಡಮ್? ಜಾತ್ರೆ ಹೇಗೆ ಅನಿಸ್ತಿದೆ? ಜಾತ್ರೆ ನೋಡಿ ಬನ್ನಿ ಬಾಸ್. ಸೊ ನಮ್ಮಮ್ಮ ಒಂದು ಸಾಂಗ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮ್ಮೂರ ಯುವರಾಣಿ ಕಲ್ಯಾಣ ಅಂತೆ, ವರನ್ಯಾರು ಗೊತ್ತೇನೆ, ಹೋಗಿಲೆ ಶುಭ ಕೋರಿ ಆಡೋಣ. ಸೊ ದೀಪೋತ್ಸವದಂದು ಲಕ್ಷ ದೀಪಗಳನ್ನು ಎಲ್ಲ ಅರ್ಕೆ ಕಟ್ಟಿದವರು ಎಲ್ಲರೂ ಸೇರಿ ಬಂದು ಹಚ್ಚೋದ್ರಿಂದ ಲಕ್ಷ ದೀಪೋತ್ಸವದಲ್ಲಿ ಲಕ್ಷ ದೀಪಗಳು ಜಾತ್ರೆಯ ನೋಡುವ ಸೊಗಸೆ ಚಂದವಲ್ಲವೇ? ಮಾ ಅಗ್ಗಜಗಟ್ಟಲ್ಲದು. ನೀ ಅಗ್ಗ ಜಗಟ್ಟ ಅನ್ಕೊಂಡಿದ್ದೆ, ದೇವ್ರ ರಥ ಅನ್ಕೊಂಡಂತ. ತುಂಬ ಖುಷಿ ಆಯ್ತು ಫಸ್ಟ್ ಟೈಮ್, ತುಂಬಾ ಖುಷಿ ಆಯ್ತು. ಮಾತು ಸಿಕ್ಬೇಕಂದ್ರೆ ನಿಜ ಪುಣ್ಯ ಮಾಡಿಬೇಕು. ಅಲ್ಲ, ಅದು ಅಗ್ಗ ಜಗಟ್ಟ ಅನ್ಕೊಂಡು ರಥ ಹೇಳ್ತಿದ್ದದ್ದು. ರಥ ಹೇಳ್ತಿದ್ದು ನಂಗೆ ಖುಷಿ ಆಯ್ತು ಫಸ್ಟ್ ಟೈಮ್ ರಥ ಹೇಳ್ತಿದ್ದು. ಇವ್ರಿಗೆ ಎಷ್ಟು ಖುಷಿ ಆಯ್ತು ಒಂದು ತೇರು ಹೇಳೋದ್ರಿಂದ, ದೇವ್ರು ನೋಡ್ತಿದ್ರಿಂದ. ನಾವು ಬರಲಿಲ್ಲ ದಿನ ಸಕ್ಕತ್ತೆಲ್ಲ ಮಿಸ್ ಮಾಡ್ಕೊತಿದ್ರ ಅಂತ ಪಾಪ ಅಲ್ಲ. ಏನೋ ಅಂತ ಕೂಗ್ತಾರ ಅಂತ ಬಿಟ್ರೆ ಹೇಳ್ತಾರ ಅಂತ ಅಷ್ಟು ಖುಷಿಯಲ್ಲಿದ್ದಾರೆ ಇವತ್ತು. ದೇವ್ರ ರಥ ಹಿಡಿಯೋ ಚಾನ್ಸ್ ಸಿಕ್ತಂತ, ದೇವ್ರು ನೋಡೋಕ್ಕೆ ಸಿಕ್ತಂತ. ಕೂಗುದಾ ಸಂತೋಷ. ಅಮ್ಮ ನಂಗೂ ಕೊಡಮ್ಮ ನೋಡಲಿ. ಅಮ್ಮ ನಾನು ಒಬ್ಳು ಮಿಸ್ ಆದ್ಲಲ್ಲ ಆಚೆ. ತಂಡೆಕಾಯಿ ಶಿವನೇನು ಡ್ಯಾನ್ಸ್ ಮಾಡೋದು. ತಂಡೆಕಾಯಿ ಬೆಂಡೆಕಾಯಿ ಗೊತ್ತಿಲ್ಲ, ತೋಟದಲ್ಲಿದೆ. ದಿಸ್ ಇಸ್ ಮೈ ಬ್ರದರ್ ಲಾ. ಯೂಟ್ಯೂಬ್ ಬರೋಕ್ಕೆ ಇದಿಲ್ಲ.
ಯೂಟ್ಯೂಬ್ಗೆ ಬರೋದೇ. ಸೊ ಅಮ್ಮ ಮಗಳು ಮಗ ಈಸ್ ಮೈ ಹ್ಯಾಂಡ್ಸಮ್ ಬ್ರದರ್ ಆಫ್. ಮತ್ತೆ ನೀವು ಜಾತ್ರೆ ಹೇಗೆ ಅನಿಸ್ತು? ಏನೆಲ್ಲ ಆಟ ಆಡಿದ್ರಿ? ಹೇಳಿ ನೀವು ಸಿಕ್ಕಿದ್ದು ಬರೀ ಲಾಸ್ ಆಗ್ತಿದೆಲ್ಲ. ಮಾತಾಡಿ ನೀವು. ಅಯ್ಯೋ ನಮ್ಮ ಫ್ಯಾನ್ ಫಾಲೋವರ್ಸ್ ಎಲ್ಲ ಕೇಳ್ತಿದ್ದಾರೆ, ಮಾತಾಡಿ. ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ, ಮಾತಾಡಲ್ಲ ಯಾರ ಹತ್ರ ಕೂಡ. ಅವ್ರಿಗೆ ಕಂಫರ್ಟೇಬಲ್ ಆದವ್ರ ಹತ್ರ ಮಾತ್ರ ಮಾತಾಡೋದು ಅವ್ರು, ಆಯಿತಾ? ಎಕ್ಸ್ಕ್ಯೂಸ್ ಮೀ, ಹಲೋ ಸರ್, ಯಾವರು? ನೋಡಿ, ಆ್ಯಟಿಟ್ಯೂಡ್ ಅಂದರೆ ಆ್ಯಟಿಟ್ಯೂಡು. ಯಾರಾದ್ರು ಹುಡುಗಿ ಇದ್ದರೆ ಸೊ ನಮ್ಮ ಹುಡುಗನಿಗೆ ಹುಡುಗಿ ಕೊಡಿ, ಆಯಿತಾ? ನೋಡಿ ಮುಖದಲ್ಲಿ ಸ್ಮೈಲ್, ನಗಡ ಇದಾಗ ಹೋಗ್ತಾರೆ ಎಲ್ಲರೂ. ಸ್ಮೈಲ್ ಪ್ಲೀಸ್, ಸ್ಮೈಲ್ ಅಟ್ಲೀಸ್ಟ್ ಸ್ಮೈಲ್ ಬೇಟಾ, ಸ್ಮೈಲ್ ಬೇಡ ತಮ್ಮಯ್ಯ, ಸ್ಮೈಲ್. ಅವಸ್ಥೆ ನೋಡಿ ನಮ್ಮದು, ಗಾಡಿ ಪಂಚರ್ ಆಗಿ ಅವಸ್ಥೆ ಅಲ್ಲ ನಮ್ಮದು. ಟೈಮ್ 12:15 ಆಗ್ತಾ ಬಂತು, ಗಾಡಿ ಪಂಚರ್ ಆಗಿ ರಿಕ್ಷಾಕ್ಕೆ ಕಾಲ್ ಮಾಡಿ ಹೋಗೋ ಪರಿಸ್ಥಿತಿ ಬಂದಿದೆ ಇವಾಗ. ಸೊ ಲಾಸ್ಟಿಗೆ ಪಂಚರ್ ಆಗಿ ಗಾಡಿ ರಿಕ್ಷಾದಲ್ಲಿ ಹೋಗೋ ಪರಿಸ್ಥಿತಿ ಮಾಡಿದ್ರು ನಾವು. ಏನು ಮಾಡೋಕ್ಕೂ ಮೊದಲು ಒಂದು ವಿಡಿಯೋ ಮಿಸ್ ಆಗಿಬಿಟ್ಟಿತ್ತು. ಅದು ಏನು ಗೊತ್ತಾ? ನಗು ಮುಖದ ಒಡೆಯ. ಅದು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನು ಗೊತ್ತಿದ್ರೆ ಅಂತೇನೋ ಇಡೀ ಕರ್ನಾಟಕಕ್ಕೆ ಗೊತ್ತು. ಸೊ ನಮ್ಮ ನಗು ಮುಖದ ಒಡೆಯ ಓನ್ಲಿ ಅಪ್ಪು ಮನೆಗೆ ದೊಡ್ಡ ದೇವರು ಬಂದಿದ್ದಾರೆ. ಸೊ ಇದನ್ನು ನಾನು ಬೆಂಗಳೂರಿಗೆ ತಗೊಂಡು ಹೋಗ್ತೇನೆ, ಇದನ್ನು ಮನೆಗಿರ್ಲಿ ಅಂತ ಹೇಳಿ ತಗೊಂಡ್ಬಂದಿದ್ದೀನಿ. ಅಪ್ಪು ಸರ್ ಅವ್ರದ್ದು ಫೋಟೋ ತಂದು ಮನೇಲಿ ಇಡಬೇಕು ಅಂತ. ಆದರೆ ನಾವು ಏನು ಗೊತ್ತಿದ್ರು ವಿಶೇಷತೆ ಏನಂತ ಹೇಳಿದ್ರೆ, ನಾವು ಸೀದಾ ಬರ್ತಿರುವಾಗ ನಮಗೆ ಅಪ್ಪು ಸಾರ ಕರೆದಾಗೆ ಆಯ್ತು. ಅಂದರೆ ಅಷ್ಟು ದೇವ್ರ ಫೋಟೋಗಳೆಲ್ಲ ಕೂಡ ಇದ್ರು ಕೂಡ ನಾವು ಅಪ್ಪು ಸರ್ ಫೋಟೋ ನೋಡಿ ಪುನಃ ರಿಪೀಟ್ ಹೋಗಿ ತಗೊಂಡ್ಬಂದಿದ್ದೀವಿ. ನೋಡಿ ಅದೇ ಪವರ್ ಅಂತ ಪವರ್ ಸ್ಟಾರ್ ಅಪ್ಪು ಸರ್. ಜೈ ಅಪ್ಪು. ಮನೆಗೆ ಬಂದ್ವಿ. ಟೈಮ್ ಎಷ್ಟಾಯಿತು ಅಂದರೆ 12:15 ಆಯಿತು ಟೈಮು. ಹಬ್ಬ, ಇವತ್ತಿನ ಫ್ಯಾಮಿಲಿ ಜೊತೆಯ ಲಾಗ್ ಎಂಡ್ ಆಯಿತು. ಇನ್ನು ಡೇ 3ಗೋಸ್ಕರ ವೈಟ್ ಮಾಡ್ತಾ ಇರಿ.